ಸಂಕಷ್ಟ ಕಾಲದಲ್ಲಿ ಕೊರೋನಾ ಕಲಿಗಳ ಸಹಾಯ ಹಸ್ತ. ಕೊರೋನಾ ವಿರುದ್ಧದ ಹೋರಾಟಕ್ಕೆ ಕೈ ಜೋಡಿಸಿದ ಯುವಕರು. ಬೆಂಗಳೂರಿನ ನಾಗರಬಾವಿಯಲ್ಲಿ ಯುವಕರು ಹೊಸ ಪ್ರಯತ್ನ ಮಾಡಿದ್ದಾರೆ. ಖುದ್ ಕಂಟ್ರೋಲ್ ರೂಮ್ ತೆರೆದು ಸಂಕಷ್ಟಕ್ಕೀಡಾದವರಿಗೆ ನೆರವು ಮಾಡುತ್ತಿದ್ದಾರೆ. ಸ್ಥಳೀಯ 10 ಯುವಕರು ಸೇರಿ ಕೊರೋನಾ ಕಲಿಗಳ ತಂಡ ಕಟ್ಟಿದ್ದಾರೆ. ಇಲ್ಲಿನ ಹೋಟೆಲ್ನಲ್ಲಿ ವಾರ್ ರೂಮ್ ತೆರೆದು ಕೆಲಸ ಆರಂಭಿಸಿದ್ದಾರೆ. ದಿನದ 24 ಗಂಟೆ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡ್ತಾ ಇದೆ ಈ ಟೀಮ್ನಲ್ಲಿದ್ದಾರೆ ಸಬ್ ಇನ್ಸ್ಪೆಕ್ಟರ್, ವಾಣಿಜ್ಯ ಇಲಾಖೆ ಎಸಿ, ಸಾಫ್ಟ್ವೇರ್ ಇಂಜಿನಿಯರ್, ವಿವಿಧ ಹುದ್ದೆಗಳಲ್ಲಿರೋ ಜನ. ಕಂಟ್ರೋಲ್ ರೂಮ್ಗೆ ನಿತ್ಯ 400 ಫೋನ್ ಕಾಲ್ಸ್ ಬರುತ್ತಂತೆ. ಕಷ್ಟ ಅಂದವರಿಗೆ ಬೆಡ್, ಆಕ್ಸಿಜನ್, ಊಟ, ಮೆಡಿಸಿನ್ ನೆರವನ್ನ ಕೊಡಲಾಗ್ತಾ ಇದೆ. ಹೀಗಾಗಿ ನಾವು ಕರೋನಾ ಕಲಿಗಳು ಅಂತ ಒಂದು ತಂಡನ ರಚಿಸಿ ಜನರಿಗೆ ಒಂದು ಟಾಪ್ 5 ಈ ಕರೋನಾ ಸಂದರ್ಭದಲ್ಲಿ ಏನು 5 ಅಗತ್ಯ ಸೇವೆಗಳ ಕೊರತೆ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಒಂದು 2 ಹಾಟ್ಲೈನ್ ನಂಬರ್ಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಆ ಹಾಟ್ಲೈನ್ ನಂಬರ್ ಮುಖಾಂತರ ನಮಗೆ ಜನರು ಡೈಲಿ ಒಂದು 350ರಿಂದ 400 ಕಾಲ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಕಾಲ್ಗಳಲ್ಲಿ ನಾವು 5 ಸರ್ವಿಸಸ್ ಅಂದ್ರೆ ಏನಂದ್ರೆ ಆ ಒಂದು ಆಕ್ಸಿಜನ್ ಸಿಲಿಂಡರ್ ಸಮಸ್ಯೆಗಳಿತ್ತು, ಆಕ್ಸಿಜನ್ ಸಿಲಿಂಡರ್ಸ್ಗಳು ಎಲ್ಲಿ ಸಿಗ್ತವೆ, ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಎಲ್ಲಿ ಸಿಗ್ತವೆ, ಆಮೇಲೆ ಫುಡ್ಡಿನ ವ್ಯವಸ್ಥೆ. ಈಗ ಲಾಕ್ಡೌನ್ ಅದರಿಂದ ಸುಮಾರು ಜನಕ್ಕೆ ಫುಡ್ ರಿಕ್ವೈರ್ಮೆಂಟ್ ಇತ್ತು. ಆ ಫುಡ್ನ ನಾವು ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ವಿ. ಅದಾದಮೇಲೆ ಹೋಮ್ ಐಸೋಲೇಷನ್ ಪೇಷಂಟ್ಸ್ಗಳಿಗೆ ಮೆಡಿಕಲ್ ಕಿಟ್ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡ್ವಿ. ಅಂದರೆ ನಮ್ಮ ತಂಡದ ವತಿಯಿಂದ ಸುಮಾರು 250 ಮೆಡಿಕಲ್ ಕಿಟ್ನ ಇವತ್ತವರೆಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಫ್ರೀ ಆಂಬ್ಯುಲೆನ್ಸ್ ಸರ್ವಿಸಸ್ ಅಂದರೆ ನಮ್ಮ ಜೊತೆ ಕೆಲವೊಂದು ಗ್ರೂಪ್ಗಳು ಟೈಅಪ್ ಆಗಿದ್ದಾರೆ. ಅವರು 24/7 ನಮಗೆ ಆಂಬ್ಯುಲೆನ್ಸ್ ಸರ್ವಿಸಸ್ ಕೊಡ್ತಿದ್ದಾರೆ. ದಿನದ 24 ಗಂಟೆ ಬೆಂಗಳೂರು ಯಾವುದೇ ಮೂಲೆಯಲ್ಲಿ ಎಂತಹ ಒಂದು ರಿಕ್ವೆಸ್ಟ್ ಬಂದರೆ ನಮ್ಮ ಕೈಲಿ ಏನು ಸಾಧ್ಯವಾಗುತ್ತೆ ಅದನ್ನು ಮೀರಿ ಸಹ ನಾವು ಸಹಾಯ ಮಾಡಲು ಒಂದು ಪ್ರಯತ್ನ ಮಾಡಿದ್ದೇವೆ. ಈ ಮೂಲಕ ಏನಪ್ಪಾ ಅಂತಂದ್ರೆ ಕರೋನಾ ರೋಗ ಪೀಡಿತರಿಗೆ ಆಲ್ರೆಡಿ ಅವರಿಗೆ ಒಂದು ಮಾನಸಿಕ ಕುಗ್ಗೋಗಿರ್ತಾರೆ, ಮತ್ತೆ ಕೆಲವೊಬ್ಬರಿಗೆ ಆಹಾರ ತಲುಪ್ತಿರಲ್ಲ. ನಮ್ಮ ತಂಡದ ಮೂಲಕ ಅವರ ಒಂದು ನೋವನ್ನು ಕಡಿಮೆ ಮಾಡುವ ಉದ್ದೇಶವನ್ನು ನಾವು ಅಂದ್ಕೊಂಡಿದ್ದೀವಿ. ಜನರು ಕರೋನಾ ಬಗ್ಗೆ ಬಹಳ ತಪ್ಪು ಮಾಹಿತಿಯನ್ನು ಹೇಳಿದ್ದಾರೆ. ಕರೋನಾ ಬಗ್ಗೆ ಜಾಗೃತಿ ಇರಬೇಕು ಹೊರತು ಭಯ ಇರಬಾರ್ದು. ಆ ಭಯವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ನಮ್ಮ ಕರೋನಾ ಕಲಿಗಳ ತಂಡ ನಿರಂತರವಾಗಿ ದಿನದ 24 ಗಂಟೆ ಕೆಲಸ ಮಾಡ್ತಾ ಇದೆ. ಸರ್, ನಮ್ಮ ಸೇವೆ 90% ಬೆಂಗಳೂರಿಗೆ ಸೀಮಿತ ಆಗಿದೆ. ಆದರೂ ನಮಗೆ ಕರೆಗಳೀಗ ಬಳ್ಳಾರಿ, ಚಿತ್ರದುರ್ಗ, ಬೆಳಗಾವಿಯಿಂದ ಬರ್ತಾರೆ. ಈಗ ಬಳ್ಳಾರಿಯಿಂದ ಕಾಲ್ ಮಾಡಿದಾಗ ನಾವು ಬಳ್ಳಾರಿಯಲ್ಲಿ ಇರುವ ಕನ್ಸರ್ನ್ಡ್ ಅಥೆಂಟಿಕೇಟೆಡ್ ನಂಬರ್ ಅವ್ರಿಗೆ ಕೊಡ್ತೀವಿ. ಆ ಅಥೆಂಟಿಕೇಟೆಡ್ ನಂಬರ್ ತಗೊಂಡು ಅವರು ಬೆಡ್ ಅನ್ನು ಬುಕ್ ಮಾಡ್ಕೋಬಹುದಾಗಿದೆ. ಕೊರೋನಾ ಕಲಿಗಳ ಕಂಟ್ರೋಲ್ ರೂಮ್ ಹೇಗಿದೆ, ಅವರು ಹೇಗೆ ಕಾರ್ಯನಿರ್ವಹಿಸುತ್ತಾರೆ, ಜನರನ್ನ ಹೇಗೆ ತಲುಪ್ತಾರೆ ಅನ್ನೋ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ಕಂಟ್ರೋಲ್ ರೂಮ್ನಲ್ಲಿ ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ನೋಡೋಣ. ಕೊರೋನಾ ಮಹಾಮಾರಿ ಸಂಕಷ್ಟ ಕಾಲದಲ್ಲಿ ಸಾಕಷ್ಟು ಜನ ತಮ್ಮ ಕೈಲಾದ ಸೇವೆಯನ್ನ ಜನ ಮತ್ತೆ ನಾಗರಿಕರಿಗೆ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಿದ್ದಾರೆ. ಅದೇ ರೀತಿ ಬೆಂಗಳೂರಿನಲ್ಲಿ ಒಂದು ತಂಡ ಈಗ ಸ್ವಯಂ ಪ್ರೇರಿತವಾಗಿ ಉತ್ಸಾಹಿ ಯುವಕರು ಒಂದು ಕೆಲಸಕ್ಕೆ ಕೈ ಹಾಕಿರುವಂತದ್ದು. ಅದು ಕೊರೋನಾ ಕಲಿಗಳು ಅಂತೇಳಿ ಒಂದು ತಂಡವನ್ನ ಕಟ್ಕೊಂಡು ತಾವೇ ಖುದ್ದಾಗಿ ಒಂದು ಕಂಟ್ರೋಲ್ ರೂಮ್ ಅನ್ನ ಓಪನ್ ಮಾಡಿ ಅದರಿಂದ ಸಾರ್ವಜನಿಕರು ಯಾರು ತೊಂದರೆಗೀಡಾಗಿದ್ದಾರೆ ಮತ್ತೆ ಯಾರು ತಮಗೆ ಬೇಕಾದಂತಹ ಒಂದು ಅವಶ್ಯಕತೆ ಇರುವಂತಹ ವಸ್ತುಗಳಿಗೋಸ್ಕರ ಫೋನ್ ಮಾಡ್ತಾರೆ ಅಂತವ್ರಿಗೆ ನೆರವಾಗೋದಕ್ಕೆ ಒಂದು ತಂಡ ಇಲ್ಲಿ ಹಗಲಿರುಳು ಕೆಲಸವನ್ನ ಮಾಡ್ತಾ ಇರೋದು. ದಿನದ 24 ಗಂಟೆ ಸಹ ಈ ಕೊರೋನಾ ಕಲಿಗಳು ಇಲ್ಲಿಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇವರು ಕಾಲ್ ಸೆಂಟರ್ ರೀತಿಯಲ್ಲಿ ಒಂದು ಸೆಂಟರ್ ಅನ್ನು ಓಪನ್ ಮಾಡಿದ್ರು. ಅದರಲ್ಲಿ ಸುಮಾರು 2 ಫೋನ್ ಕರೆಗಳ ಒಂದು ಲೈನ್ ಅನ್ನು ಓಪನ್ ಮಾಡಿದ್ದಾರೆ. ಅಲ್ಲಿಗೆ ಪ್ರತಿನಿತ್ಯ ಸಾಕಷ್ಟು ಜನ ಏನು ಕೊರೋನಾ ಸೋಂಕಿತರಿರ್ಬೋದು ಮತ್ತೆ ಬೇರೆ ಬೇರೆ ನಾಗರಿಕರು ತಮಗೆ ಬೇಕಾಗಿರುವಂತಹ ಸಹಾಯವನ್ನು ಕೋರಿ ಒಂದು ಫೋನ್ ಅನ್ನ ಮಾಡ್ತಿದ್ದಾರೆ. ಆ ಸಲುವಾಗಿ ಇಲ್ಲಿ ಇರುವಂತಹ ಏನು ಈ ಒಂದು ಸ್ವಯಂ ಪ್ರೇರಿತ ಉತ್ಸಾಹಿತ ಯುವಕರು ಇದ್ದಾರೆ. ಇವರು ಒಂದು ಕರೆಗಳನ್ನ ಅಟೆಂಡ್ ಮಾಡಿ ಅವ್ರಿಗೆ ಏನು ಊಟ ಇರ್ಬೋದು, ತಿಂಡಿ ಇರ್ಬೋದು, ಮತ್ತೆ ಮೆಡಿಸಿನ್ಸ್ ಇರ್ಬೋದು, ಹಾಗೂ ಆಕ್ಸಿಜನ್ ವ್ಯವಸ್ಥೆ ಎಲ್ಲಿ ಸಿಗುತ್ತೆ ಮತ್ತೆ ಬೆಡ್ ವ್ಯವಸ್ಥೆ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಂಡು ಅವ್ರಿಗೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿಂದ ಅವ್ರಿಗೆ ತಲುಪಿಸುವಂತ ಕೆಲಸವನ್ನ ಸಹ ಇಲ್ಲಿ ಮಾಡ್ತಾ ಇರುವಂತದ್ದು. ಮತ್ತೆ ಈ ತಂಡದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಅಸಿಸ್ಟೆಂಟ್ ಕಮಿಷನರ್ ಅವರು ಸಹ ಇದ್ದಾರೆ, ಮತ್ತೆ ಅದೇ ರೀತಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಹ ಇದ್ದಾರೆ, ಮತ್ತೆ ಅದೇ ರೀತಿ ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗಿರುವಂತಹ ಸಾಕಷ್ಟು ಜನ ಯುವಕರು ಈ ಒಂದು ತಂಡದಲ್ಲಿ ಇರುವಂತದ್ದು. ಎಲ್ಲರೂ ಸಹ ತಮ್ಮ ಒಂದು ಕರ್ತವ್ಯದ ನಡುವೆ ಈ ಒಂದು ಕೆಲಸವನ್ನು ಮಾಡ್ತಾ ಇರುವಂತದ್ದು. ಸುಮಾರು ದಿನದ 24 ಗಂಟೆ ಸಹ ಇವರು ಇಲ್ಲಿ ಕೆಲಸ ಮಾಡ್ತಾ ಜನರಿಗೆ ಬೇಕಾದಂತಹ ಒಂದು ಅಗತ್ಯ ಒಂದು ಸೇವೆಗಳನ್ನ ತಲುಪಿಸುವಂತದ್ದು. ಮತ್ತೆ ಅವ್ರಿಗೆ ಏನು ಮಧ್ಯರಾತ್ರಿ ಆದ್ರೆ ಮೆಡಿಸಿನ್ ಆಗ್ಲಿ, ಊಟ ಆಗ್ಲಿ ಅಥವಾ ಬೇರೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ಕಲ್ಪಿಸುವಂತ ಕೆಲಸವನ್ನ ಈಗ ಮಾಡ್ತಾ ಇರುವಂತದ್ದು. ಮತ್ತೆ ನಮ್ಮ ಜೊತೆ ಕೆಲವು ವ್ಯಾಲಂಟಿಯರ್ಸ್ ಸಹ ಇದ್ದಾರೆ, ಅವ್ರದ್ದು ಕರಿಬಹುದು, ಅವ್ರನ್ನ ಮಾತಾಡಿಸಬಹುದು, ಯಾವ ರೀತಿ ಸರ್ವಿಸ್ ಕೊಡ್ತಾರೆ ಅಂತ ಹೇಳಿ. ಈಗ ನಮ್ಮ ಜೊತೆ ಗೋಪಿ ಎಂಬವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಈ ಒಂದು ಕೊರೋನಾ ಕಲಿಗಳು ತಂಡದಲ್ಲಿ ಕೆಲಸ ಮಾಡ್ತಾ ಇದ್ರ ಯಾವ ರೀತಿ ಸರ್ವಿಸ್ ಕೊಡ್ತಾ ಇದ್ದಾರೆ ಸರ್? ಈಗ ಸದ್ಯಕ್ಕೆ ನಾನು ಈ ಫುಡ್ ಮತ್ತೆ ಮೆಡಿಸಿನ್ ಇನ್ಚಾರ್ಜ್ ಮಾಡ್ತಾ ಇದ್ದೀನಿ. ಯಾರೇ ಹೋಮ್ ಐಸೋಲೇಷನ್ ಪೇಷಂಟ್ಸು ಅಥವಾ ಯಾವ್ದಾದ್ರು ಪಾಸಿಟಿವ್ ಬಂದಿರೋ ಪೇಷಂಟ್ಸು ನಮಗೆ ಕಾಲ್ ಮಾಡಿ ಏನಾದ್ರು ಮೆಡಿಸಿನ್ ಬೇಕು ಅಥವಾ ಫ್ರೀಯಾಗಿ ಫುಡ್ ಬೇಕು, ನಾವು ಆಚೆ ಕಡೆ ಬರೋಕ್ಕಾಗ್ತಾ ಇಲ್ಲ ಅಂತಂದ್ರೆ ನಾವು ಸಪ್ಲೈ ಮಾಡ್ತೀವಿ. ಅದನ್ನ ನಂಬರ್ ಆಫ್ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ನಾವು ಅದ್ರ ಪ್ರಕಾರ ಸಪ್ಲೈ ಕೊಡ್ತೀವಿ. ಮತ್ತೆ ಈ ಒಂದು ಕಾಲ್ ಸೆಂಟರ್ ನಲ್ಲಿ ಎಷ್ಟು ಕರೆಗಳು ಬರುತ್ತೆ ಮತ್ತೆ ಯಾವ ರೀತಿ ಕರೆಗಳು ಬರುತ್ತೆ? ಪ್ರತಿ ಕರೆಗಳು ಸಾಕಷ್ಟು ಅಂದ್ರೆ ಒಂದು 2000 ಮೇಲ್ ಬರ್ತಾ ಇದೆ ಒಂದು 24 ಅವರ್ಸ್ಗೆ.
ಕೆಲವರು ಬೆಡ್ ಕೇಳ್ತಾರೆ, ಕೆಲವರು ಊಟ ಬೇಕು ಅಂತ ಕೇಳ್ತಾರೆ, ಕೆಲವರು ಮೆಡಿಸಿನ್ ಕೇಳ್ತಾರೆ, ಇನ್ ಕೆಲವರು ರೆಮಿಡಿಸಿವಿರ್ ಇಂಜೆಕ್ಷನ್ಸ್, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಎಲ್ಲ ಏನ್ ನಮ್ಮ ಹತ್ರ ಏನ್ ವೆರಿಫೈಡ್ ಮಾಹಿತಿ ಇದೆ ಅದ್ರ ಪ್ರಕಾರ ನಾವು ಕೊಡ್ತಾ ಹೋಗ್ತೀವಿ ಅಷ್ಟೇ. ನೀವು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಮತ್ತೆ ಈ ರೀತಿ ಸರ್ವಿಸ್ ಸಹ ಮಾಡ್ತಿರೋದಕ್ಕೆ ಏನ್ ಅನ್ಸುತ್ತೆ ಸರ್? ಅಂದ್ರೆ ಖುಷಿ ಆಗುತ್ತೆ, ಜನಕ್ಕೆ ಏನಾದ್ರೂ ಒಂದು ಹೆಲ್ಪ್ ಆಗ್ಬೇಕು, ಅದರಿಂದ ಸಹಾಯ ಮಾಡ್ತಿರೋದ್ರಿಂದ ಸ್ವಲ್ಪ ಖುಷಿ ಇದೆ. ಇದು ಗೋಪಿ ಅವರು ಹೇಳ್ತಿರೋದು ಏನು, ಇವರು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಸಹ ಇಲ್ಲಿ ವ್ಯಾಲಂಟಿಯರ್ ಆಗಿ ಒಂದು ಸ್ವಯಂ ಪ್ರೇರಿತರಾಗಿ ಅವರೇ ಬಂದು ಕೆಲಸ ಮಾಡ್ತಾ ಇರುತ್ತದೆ. ಆ ರೀತಿಯಾಗಿ ಈ ಒಂದು ತಂಡ ಏನಿದೆ ಸುಮಾರು ಕಳೆದ 10 ದಿನಗಳಿಂದ ನಿರಂತರವಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಮ್ಮದೇ ಆದ ಕಾಲ್ ಸೆಂಟರ್ ಅನ್ನು ಓಪನ್ ಮಾಡಿಕೊಂಡು ಜನರಿಗೆ ಬೇಕಾದಂತಹ ಒಂದು ಅಗತ್ಯ ಸೇವೆಗಳನ್ನ ಅವ್ರ ಮನೆ ಬಾಗಿಲಿಗೆ ರೀಚ್ ಮಾಡುವಂತ ಕೆಲಸವನ್ನ ಇವರು ಮಾಡ್ತಾ ಇರುವಂತದ್ದು. ಕ್ಯಾಮೆರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪ್ರಧಾನಿ ಮೋದಿ